ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಯೂಟ್ಯೂಬ್. ಇವತ್ತು ಬಿಗ್ ಬಾಸ್ ಸೀಸನ್ 4 ಫಿನಾಲೆ ಮುಗಿದು ಒಂದಿನ ಆಗಿದೆ. ರಿಸಲ್ಟ್ಸ್ ಔಟ್ ಆಗಿದ್ದು ನಿನ್ನೆ ರಿಸಲ್ಟ್ಸ್ ಎಲ್ರಿಗೂ ಕೂಡ ಗೊತ್ತಾಗಿದೆ. 3ನೇ ಸ್ಥಾನವನ್ನು ರೇಖಾರವರು, 2ನೇ ಸ್ಥಾನವನ್ನು ಕೀರ್ತಿರವರು ಹಾಗೂ 1ನೇ ಸ್ಥಾನವನ್ನು ಈ ಬಿಗ್ ಬಾಸ್ ಸೀಸನ್ 4ನ ವಿನ್ನರ್ ಒಳ್ಳೆ ಹುಡುಗ ಪ್ರಥಮ್ರವರು ಆಗಿದ್ದಾರೆ. ಈ ಒಂದು ವಿಚಾರ ನಿನ್ನೆ ರಾತ್ರಿ 11:15 ಗೊತ್ತಾಗಿದ್ದು, ರನ್ನರ್-ಅಪ್ಗೆ ಒಂದು ಟ್ರೋಫಿ ಹಾಗೂ ಸುದೀಪ್ ರವರ ಕಡೆಯಿಂದ 10 ಲಕ್ಷ ರು ನಗದು, ವಿನ್ನರ್ ಟ್ರೋಫಿ ಹಾಗೂ ಬಿಗ್ ಬಾಸ್ ಕಡೆಯಿಂದ 50 ಲಕ್ಷ ರು ನಗದು. ವಿಶೇಷ ಅಂತಂದರೆ ಒಳ್ಳೆ ಹುಡುಗ ಪ್ರಥಮ್ಗಿನ ಮುಂಚೆ ಕೀರ್ತಿರವರು ತಮಗೆ ಸಂಭಾವನೆಯಲ್ಲಿ 8ನೇ ಒಂದು ಭಾಗವನ್ನು ಇಡೀ ಸಮಾಜಕ್ಕೋಸ್ಕರ ಮೀಸಲಿಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಆಶ್ವಾಸನೆಯನ್ನು ಕೊಟ್ಟರು. 50 ಲಕ್ಷ ವಿನ್ನರ್ ಅಂತ ಅನೌನ್ಸ್ ಆದ ತಕ್ಷಣ ಒಳ್ಳೆ ಹುಡುಗ ಪ್ರಥಮ್ರವರು ಎಕ್ಸೈಟ್ ಆಗಿ ಇಡೀ ಸ್ಟೇಜ್ ಪೂರ್ತಿ ಕೂಗಾಡಿ ತಿರುಗಾಡಿ ಅವರ ಒಂದು ವ್ಯವಸ್ಥೆ, ಅವರ ಒಂದು ಕ್ರಿಯೆ ಕನ್ನಡ ಜನತೆಗೆ ಬಹಳ ಖುಷಿ ತಂದಿದೆ. ಹೊರಗೂ ಒಳಗೂ ಎಲ್ಲ ಕಡೆ ಅವರು ಒಂದೇ ರೀತಿ ಸ್ಟೇಜ್ ಮೇಲೆ ಮಾತ್ರ ಡಿಸೆಂಟಾಗಿರ್ತೀನಿ ಅಂತಂದು ಮನೆಯೊಳಗೆ ಮಾತ್ರ ಭಾಳ ಕೂಗಾಡ್ತೀನಿ ಅಂತಂದರೆ ಕನ್ನಡ ಜನತೆ ಹೋಗ್ತಾರೆ. ಅವ್ರು ಹೆಂಗಿರಬೇಕು ಹಂಗೆ ಇರಬೇಕು. ಅವರು ಲಕ್ಷ ಕೋಟಿ ರೂಪಾಯಿ ಗೆದ್ದರು, ಏನೂ ಇಲ್ದಿದ್ರು ಪ್ರಥಮೇ ಅಂತ ನಿನ್ನೆ ಬಿಗ್ ಬಾಸ್ ಸ್ಟೇಜ್ನಲ್ಲಿ ತೋರಿಸಿದ್ರು. ಸೊ ಹಾಗಾಗಿ 50 ಲಕ್ಷ ಅವ್ರು ಕೊಟ್ಟ ತಕ್ಷಣ, ವಿನ್ನರ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ಒಂದು ಮಾತು ಶುರು ಮಾಡಿದ್ರು. ನಾನು 50 ಲಕ್ಷ ರೂಪಾಯಿಲಿ 1 ರೂಪಾಯಿ ಕೂಡ ಮುಟ್ಟೋದಿಲ್ಲ. 50 ಲಕ್ಷ ಪೂರ ಈ ದೇಶದ ಸೈನಿಕರಿಗೆ, ಹುತಾತ್ಮರಾದಂಥ ಸೈನಿಕರ ಫ್ಯಾಮಿಲಿಗೆ, ಆತ್ಮಹತ್ಯೆ ಮಾಡಿಕೊಂಡಂತಹ ರೈತರಿಗೆ ಹಾಗೂ ತಮ್ಮ ಹಳ್ಳಿಯ ಅಂಗವಿಕಲ ಫ್ಯಾಮಿಲಿಗಳಿಗೆ ಮತ್ತು ಕೊಳ್ಳೇಗಾಲದ ಮಹದೇಶ್ವರ ಬೆಟ್ಟದ ಜಾನಪದ ಕಲೆಗೆ ಮತ್ತು ಸುತ್ತಮುತ್ತಲಿನ ಬಡ ಕುಟುಂಬಗಳಿಗೆ ನೀಡ್ತೀನಿ. ಇವೆಲ್ಲವೂ ಅವ್ರಿಗೋಸ್ಕರ. ಇದು ಕನ್ನಡಿಗರ ಗೆಲುವು, ಹಾಗಾಗಿ ಇದು ಕನ್ನಡಿಗರದ್ದು, ನನ್ನದಲ್ಲ ಅನ್ನುವಂಥ ದೊಡ್ಡ ಮಾತನ್ನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅವರು ಆಡಿದ್ದು ಇಡೀ ಕರ್ನಾಟಕದ ಜನತೆಗೆ ಒಂದು ಹೆಮ್ಮೆಯ ವಿಚಾರ. ಇನ್ನೊಂದು, ಹಾಗಾಗಿ ಕನ್ನಡ ಯೂಟ್ಯೂಬ್ ಒಳ್ಳೆ ಹುಡುಗ ಪ್ರಥಮ್ರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆಯೇ ಇನ್ನೊಂದು ವಿಚಾರ, ವೋಟ್ ಲಿಸ್ಟ್ಸ್ನಲ್ಲಿ ಪ್ರಥಮ್ 1ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ದು, ಅವರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿ ಇದೆ. ಮೋಹನ್ ರವರಿಗೆ 30,000 ವೋಟ್ಗಳಾದರೆ ರೇಖಾರವರಿಗೆ 2 ಲಕ್ಷ, ಮಾಳ್ವಿಕಾರವರು 2 ಲಕ್ಷನ ಕಡಿಮೆ, 2 ಲಕ್ಷದ ಆಸುಪಾಸು ರೇಖಾ. ನಂತರ 6 ಲಕ್ಷದ ಆಸುಪಾಸಿನ ವೋಟ್ನಲ್ಲಿ ಕೀರ್ತಿರವರು ನಿಂತಿದ್ದರು. ಪ್ರಥಮ್ರವರಿಗೆ 9,50,000 ಮೇಲೆ ವೋಟ್ ಔಟ್ಸ್ ಆಗಿದ್ದು, ಅವರು ವೋಟ್ನಲ್ಲೂ ಪ್ರಥಮ ಆಗಿದ್ದರು. ಗೆದ್ದಂತರೂ ಅವರು ಪ್ರಥಮವೇ. ಮನೆಗೆ ಬಿಗ್ ಬಾಸ್ ಎಂಟ್ರಿ ಆದರೂ ವಿನ್ನರ್ ಪ್ರಥಮ ಆದರು. ಇಡೀ ಬಿಗ್ ಬಾಸ್ ಎಲ್ಲ ಸೀಸನ್ಗಳು ತೆಗೆದುಕೊಂಡ್ರೆ 50 ಲಕ್ಷವನ್ನು ದಾನ ಮಾಡಿದ ಪ್ರಥಮ ಏಕೈಕ ವ್ಯಕ್ತಿ ಪ್ರಥಮ. ಇವೆಲ್ಲದರ ಕಾರಣ ವಿಭಿನ್ನವಾಗಿ ನಿಂತುಕೋತಾರೆ ಇಡೀ ಕರ್ನಾಟಕದ ಜನತೆಯ ಮುಂದೆ. ಹಾಗಾಗಿ ಹೇಳಿದ್ದು, ಈ ವಿಶೇಷ ಹುಡುಗ ಕರ್ನಾಟಕದ ಮುಂಚೂಣಿಯ ಮೆಚ್ಚುಗೆಯ, ಎಲ್ಲರೂ ಮಾತಾಡ್ಕೊಳ್ಳುವಂಥ ವ್ಯಕ್ತಿತ್ವ ಇರುವಂಥವರು ಪ್ರಥಮ್ ಅಂತ. ಹಾಗಾಗಿ ಅವರ ಭವಿಷ್ಯ ತುಂಬ ಉಜ್ವಲವಾಗಿರಲಿ, ಕನ್ನಡಕ್ಕೆ ಅವರ ಕೊಡುಗೆ ಉದಾರವಾಗಿರಲಿ,
ಕನ್ನಡ ಅವ್ರ ಜೊತೆ ಮುಂದೆ ಸಾಗಲಿ, ಕನ್ನಡ ಜನತೆ ಎಂದೆಂದಿಗೂ ಅವರ ಕೈ ಬಿಡದೇ ಇರಲಿ ಅಂತ ಆಶಿಸ್ತಾ ಈ ಒಂದು ಪ್ರಥಮರವರ ಗೆಲುವಿಗೆ ಕನ್ನಡ ಯೂಟ್ಯೂಬು ತುಂಬ ಹರ್ಷಿಸುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಇನ್ನು ಹೆಚ್ಚಿನ ಕನ್ನಡದ ವಿಚಾರವಾಗಿ ಮಾಹಿತಿಗಾಗಿ ಈ ಒಂದು ಕನ್ನಡ ಯೂಟ್ಯೂಬ್ನ ನೋಡ್ತಾ ಇರಿ. ಇದೆಲ್ಲವೂ ನಿಮಗೋಸ್ಕರ. ನಮಸ್ಕಾರ.